ನಮಸ್ಕಾರ. ಯಶಸ್ಸು ಸಿಗಬೇಕು ಅಂತಂದರೆ ನಮಗೆ ಪ್ರೇರಣೆ ಇರಬೇಕು, ಅಥವಾ ನಮಗೆ ಪ್ರತಿಭೆ ಇರಬೇಕು, ಅಥವಾ ಎಲ್ಲಕ್ಕಿಂತ ಮುಖ್ಯ ಅದೃಷ್ಟ ಬೇಕು ಅಂತ ಭಾಳಷ್ಟು ಜನ ಅಂದ್ಕೊಂಡಿರ್ತೀವಿ. ಖಂಡಿತ ಎಲ್ಲವೂ ನಿಜ. ಆದರೆ ಇವೆಲ್ಲವನ್ನು ಮೀರಿಸುವಂತಹ ಶಕ್ತಿ ಒಂದಿದೆ. ಅದೇನಪ್ಪ ಅಂತಂದರೆ ನಿತ್ಯತೆ, ಅಥವಾ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ ಇಂಗ್ಲೀಷ್ನಲ್ಲಿ. ಈ ಸಂಚಿಕೆಯಲ್ಲಿ ಈ ಏನು ಮ್ಯಾಜಿಕ್ ಆಫ್ ಕನ್ಸಿಸ್ಟೆನ್ಸಿ ಅಂತ ಕರಿತೀವಿ, ಈ ನಿತ್ಯತೆಯ ಚಮತ್ಕಾರ ಏನು, ಹೇಗೆ ಇದು ನಮ್ಮ ಜೀವನದ ಮೇಲೆ ಪರಿಣಾಮ ಬೀರುತ್ತೆ, ಅಥವಾ ಇದರಿಂದ ಆಗುವಂಥ ನಿಜವಾದ ಉಪಯೋಗ ಏನು ಅನ್ನೋದನ್ನು ಬಹಳ ಸುಂದರ ಚಿಕ್ಕ ಚಿಕ್ಕ ಉದಾಹರಣೆಗಳೊಂದಿಗೆ ತಿಳ್ಕೊತಾ ಹೋಗೋಣ. ಮೊಟ್ಟ ಮೊದಲಿಗೆ ಈ ಪ್ರೇರಣೆ ಅನ್ನೋದು ಮಾತ್ರ ಸಾಕಾಗೋದಿಲ್ಲ, ಆದರೆ ಬೇರೇನೂ ಬೇಕಾಗುತ್ತೆ ಅನ್ನೋದಕ್ಕೆ ಒಂದು ಸುಂದರ ಉದಾಹರಣೆ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈಗ ನನ್ನ ಬಿಸ್ನೆಸ್ಗಳಲ್ಲಿ ಒಂದು ಫೋಟೋಗ್ರಫಿ ಬಿಸ್ನೆಸ್ಸು. ಈಗ ನನ್ನ ಹತ್ರ ಭಾಳ ಜನ ಬಂದು ಕೇಳ್ತಾರೆ, ಸರ್ ಯಾವ ಕ್ಯಾಮ್ರಾ ಒಳ್ಳೆಯದು, ಕ್ಯಾಮ್ರಾ ತೊಗೋಬೇಕಂತಿದ್ದೀನಿ, ಫೋಟೋಗ್ರಫಿ ಕಲಿಬೇಕು ಅಂತಿದ್ದೀನಿ ಅಂತ. ಇನ್ನು ಅವ್ರಿಗೆ ಏನೇ ಹೇಳ್ಬೋದು, ಮೊದಲು ಫೋಟೋಗ್ರಫಿ ಕ್ಲಾಸಿಗೆ ಸೇರ್ಕೊಳ್ಳಿ, ಕಲ್ತ್ಕೊಳ್ಳಿ ಅಂತ. ಆ ಟೈಮಲ್ಲಿ ಅವರಿಗೆ ಕೇಳಬೇಕು ಅಂತ ಸಿಗೋದು ಒಂದೇ, ಕ್ಯಾಮ್ರಾ ಯಾವ್ದು ತೊಗೋಬೇಕು ಹೇಳಿ, ನಾನು ಕ್ಯಾಮ್ರಾ ತೊಗೊಂಡ್ಮೇಲೆ ಫೋಟೋಗ್ರಫಿ ಮಾಡ್ಕೋತೀನಿ ಅಂತಾರೆ. ಹಾಗಾಗಿ ನಾವು ಅವ್ರಿಗೆ ಸಜೆಷನ್ ಕೊಡ್ತೀವಿ. ಈಗ ಎಷ್ಟೋ ಜನ ಹೋಗಿ, ಇದು ನಿಮಗೂ ನೋಡ್ಲಿಕ್ಕೆ ಸಿಗುತ್ತೆ, ಬಹಳಷ್ಟು ಜನ ಹವ್ಯಾಸಗಳು ಅಂತ ಹೊಸದಾಗಿ ಶುರು ಮಾಡಬೇಕಾದ್ರೆ ಆ ಹುಮ್ಮಸ್ಸೇ ಬೇರೆ, ಆ ಹುರುಪೇ ಬೇರೆ, ಆ ಒಂದು ಜೋಶೇ ಬೇರೆ. ಹೋಗ್ಬಿಟ್ಟು ಇನ್ವೆಸ್ಟ್ ಮಾಡಿ ಅದೇನು ಮಾಡಿ ಎಲ್ಲ ಮಾಡಿ ತಗೋತಾರೆ. ಅದಾದಮೇಲೆ ಮೊದಲನೇ ಒಂದು ವಾರ ಮನೆಯಲ್ಲಿ ಇರೋದನ್ನೆಲ್ಲ ಫೋಟೋ ತೆಗೆದು ಹಾಕ್ಬಿಡ್ತಾರೆ. ಅದಾದಮೇಲೆ 2ನೇ ವಾರಕ್ಕೆ ಬರೋ ಅಷ್ಟೊತ್ತಿಗೆ ಮನೆ ಸುತ್ತಮುತ್ತ ಅಲ್ಲಿ ಇಲ್ಲಿ ಲೋಕಲ್ ಪಾರ್ಕು, ಚಿಕ್ಕ ಮಾರ್ಕೆಟು, ಅದು ಇದು ಎಲ್ಲ ತೆಗೆದುಬಿಡ್ತಾರೆ. 3ನೇ ವಾರಕ್ಕೆ ಏನು ತೆಗೆಯೋದು ಅಂತ ಗೊತ್ತಾಗೋದಿಲ್ಲ. ಅದಾದಮೇಲೆ ಜೀವನನೂ ಬ್ಯುಸಿ ಆಗೋಕ್ಕೆ ಶುರು ಆಗುತ್ತೆ. ಹಾಗಾಗಿ ಆ ಕ್ಯಾಮ್ರಾ ಒಂದು ಮೂಲೆ ಸೇರುತ್ತೆ. ಇಲ್ಲಿ ಅವರಿಗೆ ಪ್ರೇರಣೆ ಇಲ್ಲ ಅಂತಲ್ಲ, ಪ್ರೇರಣೆ ತುಂಬ ಇತ್ತು, ಕಲ್ತ್ಕೋಬೇಕು ಅನ್ನೋ ಆ ಮೊದಲಿನ ಆಸಕ್ತಿ ಇತ್ತು, ಆಸೆ ಇತ್ತು, ಆ ಮಹದಾಸೆ ಇತ್ತು. ಆದರೆ ನಿಧಾನವಾಗಿ ಅದು ಕಮ್ಮಿ ಆಗ್ತಾ ಹೋಯಿತು. ಜೀವನದ ಬ್ಯುಸಿ ಅನ್ನೋದು ಆವರಿಸ್ತು. ಹಾಗಾಗಿ ಒಂದು ಶುರು ಮಾಡಿದಂಥ ಕೆಲಸ ನಿಂತೋಯ್ತು. ಇದು ನಿಮಗೆ ಸುತ್ತ ನೋಡ್ಲಿಕ್ಕೆ ಸಿಗುತ್ತೆ, ನಿಮ್ಮ ಜೀವನದಲ್ಲೂ ನೀವು ಅನುಭವಿಸಿರ್ಬೋದು. ಇನ್ನೊಂದು ಬಹಳ ಖ್ಯಾತ ಉದಾಹರಣೆ ಹೇಳ್ಬೋದು ಅಂತಂದರೆ ಜಿಮ್ಮಿಗೆ ಹೋಗೋದು. ಜಿಮ್ಮಿಗೆ ಹೋಗ್ಬೇಕಂತ ಎಷ್ಟು ಸಲ ನಮ್ಮ ಜೀವನದಲ್ಲಿ ನಾವು ಸೇರ್ಕೊಂಡು ಜಿಮ್ಮಿಗೆ ಫೀಸ್ ಕಟ್ಟೆ ನಾಳೆಯಿಂದ ಮಾಡಿ ಹಾಕ್ಬಿಡ್ತೀನಿ ಅನ್ನೋ ಥರ ಸೇರ್ಕೊಂಡಿರ್ತೀವಿ. ನ್ಯೂ ಇಯರ್ ರೆಸಲ್ಯೂಷನ್ಗಳು ಸೇರ್ಕೊಂಬಿಟ್ಟು ಎಷ್ಟು ಫೀಸ್ ಕಟ್ಟಿ ಎಷ್ಟು ಜಿಮ್ಗಳನ್ನ ಉದ್ಧಾರ ಮಾಡಿರಲ್ಲ ಎಷ್ಟು ಜನ. ಹಾಗೆ ಸೇರ್ಕೋತೀವಿ, ಒಂದು ಸ್ವಲ್ಪ ದಿನ ಹೋಗ್ತೀವಿ, ಅದಾದಮೇಲೆ ಅಂತ ಅದು ಹೊರಟೋಗ್ಬಿಡುತ್ತೆ. ಯಾಕೆ ಹೀಗಾಗತ್ತೆ? ಪ್ರೇರಣೆ ಇದ್ದಿದ್ದು ಎಲ್ಲೋಯ್ತು? ಆ ಪ್ರೇರಣೆ ಯಾಕೆ ಕೆಲಸ ಮಾಡಲಿಲ್ಲ ಅನ್ನೋದನ್ನು ನೋಡ್ತಾ ಹೋಗೋಣ. ಈಗ ನಾನು ಒಂದು ಚಿಕ್ಕ ಉದಾಹರಣೆ ಕೊಡ್ತೀನಿ. ಪ್ರೇರಣೆ ಸಂಬಂಧ ಮಾತಾಡ್ತಾ ಇರೋದ್ರಿಂದ ಈಗ ನಾವು ಫಿಟ್ನೆಸ್ ಬಗ್ಗೆ ಒಬ್ಬ ಮನುಷ್ಯ ಯೋಚನೆ ಮಾಡ್ತಿದ್ದಾನೆ ಅಂತ ಅಂದ್ಕೊಳ್ಳೋಣ. ಈಗ ನಾವು ಫಿಟ್ನೆಸ್ ಆಗಬೇಕು ಅಂತ ಕೂತ್ಕೊಂಡು ಗಂಟೆಗಟ್ಟಲೆ ಫಿಟ್ನೆಸ್ ಮೋಟಿವೇಶ್ನಲ್ ವಿಡಿಯೋ, ಫಿಟ್ ಹೆಂಗಾಗೋದು ಅನ್ನೋ ವಿಡಿಯೋನ ನನ್ನ ಕೌಚ್ ಮೇಲೋ ಅಥವಾ ನನ್ನ ಹಾಸಿಗೆ ಮೇಲೋ ಓಡಾಡ್ಕೊಂಡು ನೋಡೋದ್ರ ಬದಲು ಹೆಜ್ಜೆ ಹಾಕ್ಕೋತಾ 20 ನಿಮಿಷ ಓಡಾಡ್ಕೋತಾ ಅದೇ ವಿಡಿಯೋವನ್ನು ನಾನು ನೋಡಿದರೆ ಹೇಗಿರುತ್ತೆ? ಪ್ರೇರಣೆ ಒಂದು ಕಡೆ, ಆದರೆ ಅದನ್ನು ಕಾರ್ಯರೂಪಕ್ಕೆ ತರೋದು ಇನ್ನೊಂದು ಕಡೆ ಅಲ್ವಾ? ಆಮೇಲೆ ಇನ್ನೊಂದು, ಈಗ ನೀವೇನಾದರೂ ಆಯ್ತಪ್ಪ ನನಗೆ ಇವಾಗ ಸಖತ್ ಪ್ರೇರಣೆ ಬಂದುಬಿಟ್ಟಿದೆ ಅಂತ ಹೇಳ್ಬಿಟ್ಟು ನಾನು ತಿಂಗಳಿಗೆ ಒಂದು ಸಲ ಜಿಮ್ಮಿಗೆ ಹೋಗ್ಬಿಟ್ಟು 10 ಅವರ್ ಜಿಮ್ ಮಾಡಾಕ್ಬಿಡ್ತೀನಿ ಅಂತಂದರೆ ಏನಾಗುತ್ತೆ? ಜ್ವರ ಬಂದು ಮಲಗಿಬಿಡ್ತೀವಿ. ನಿತ್ಯ ಅಭ್ಯಾಸ ಇಲ್ಲದೆ ಒಂದೇ ಸಲ ಹೋಗಿ 10 ಅವರ್ ಜಿಮ್ ಮಾಡಿಬಿಡ್ತೀನಿ ಅಂತ ಮಾಡೋಕ್ಕಾಗತ್ತಾ ಮನುಷ್ಯನ ಕೈ? ಸಾಧ್ಯವೇ ಇಲ್ಲ. ಅದೇ ರೀತಿ ಅದರ ಬದಲು ತಿಂಗಳಿಗೆ 25 ದಿನ ಪ್ರತಿದಿನ 1 ಗಂಟೆ ಹೋಗ್ಬಿಟ್ಟು ಮಾಡ್ತೀನಪ್ಪ ಕಸರತ್ತು ಅನ್ನೋದಾದರೆ ಅದರ ಲಾಭವೇ ಬೇರೆ. ಇದೇ ಮ್ಯಾಜಿಕ್ ಆಫ್ ಕನ್ಸಿಸ್ಟೆನ್ಸಿ ಅಂತ ಕರೆಯೋದು. ಒಂದು ಸಲ ಮಾಡಿಬಿಟ್ಟು ಕಡಿದು ಗುಡ್ಡೆ ಹಾಕ್ಬಿಡೋಕ್ಕೆ ಸಾಧ್ಯವೇ ಇಲ್ಲ. ನೀವು ಒಂದೇ ದಿನ ಹೋಗ್ಬಿಟ್ಟು ಒಂದು ಬೆಟ್ಟ ಕಡಿತೀನಿ ಅಂದರೆ ಸಾಧ್ಯವೇ ಇಲ್ಲ. ಅದೇ ಪ್ರತಿದಿನ ಹೋಗಿ ಒಂದು ಸಲಕೆ ತಗೊಂಡೋಗಿ ಒಂದು ಬಾಂಡಲಿಯಷ್ಟು ಕೆತ್ತಕ್ಕೆ ಶುರು ಮಾಡಿದರೆ ಒಂದಲ್ಲ ಒಂದಿನ ಆ ಬೆಟ್ಟನ ಕಡಿದೇ ಕಡಿತೀರ. ಇದನ್ನೇ ನಾವು ನಿತ್ಯತೆ ಅಂತ ಕರೆಯೋದು, ಪ್ರತಿದಿನ ಮಾಡುವಂಥ ಕೆಲಸ. ನಿತ್ಯ ಪ್ರಯಾಸ ನಾವೇನು ಜೀವನದಲ್ಲಿ ಮಾಡ್ತೀವಿ, ಮಿಕ್ಕ ಎಲ್ಲವನ್ನೂ ಸೋಲಿಸಬಲ್ಲದು. ಪ್ರೇರಣೆ ಇರ್ಬೋದು, ಅದೃಷ್ಟ ಇರ್ಬೋದು, ಪ್ರತಿಯೊಂದನ್ನು ಸೋಲಿಸುವಂಥ ಶಕ್ತಿ ನಮ್ಮ ನಿತ್ಯ ಪ್ರಯತ್ನಕ್ಕೆ ಇರುತ್ತೆ. ಬಹಳ ಒಳ್ಳೆಯ ಉದಾಹರಣೆ ನಾನು ಯಾವಾಗಲೂ ಹೊಸದಾಗಿ ಕೆಲಸಕ್ಕೆ ಸೇರಿದವ್ರಿಗೆ ಹೇಳ್ತಾ ಇರ್ತೀನಿ. ಜೀವನದಲ್ಲಿ ನಿಮ್ದೇನೋ ಒಂದು ಗುರಿ ಇರುತ್ತೆ, ಏನೋ ಮಾಡಬೇಕು, ಟ್ರಾವೆಲ್ ಮಾಡಬೇಕು ಅಂತ ಆಸೆ ಇಟ್ಕೊಂಡಿರ್ತೀರ, ಏನೋ ವಸ್ತು ತೊಗೋಬೇಕು ಅಂತ ಆಸೆ ಇಟ್ಕೊಂಡಿರ್ತೀರ, ಏನೋ ಪ್ರಪಂಚ ಸುತ್ತಬೇಕು, ಏನೇನೋ ಆಸೆಗಳು ಇರುತ್ತೆ ನಿಮಗೆ. ಆಸೆಗಳನ್ನು ಈಡೇರಿಸ್ಕೊಳ್ಳೋಕೆ ಒಂದಿನ ಎಲ್ಲೋ ಲಾಟ್ರಿ ಥರ ದುಡ್ಡು ಬಂದುಬಿಡಲ್ಲ, ಅಥವಾ ಕಂಪ್ನಿಯಿಂದ ಬೋನಸ್ ಬಂದುಬಿಡಲ್ಲ. ಚಿಕ್ಕ ಚಿಕ್ಕ ಶೇಖರಣೆ ಮಾಡಿ, ಚಿಕ್ಕ ಚಿಕ್ಕ ಉಳಿತಾಯ ಮಾಡಿ. ಯಾವಾಗಲೂ ಹೇಳ್ತಾರೆ ಮ್ಯೂಚುವಲ್ ಫಂಡಲ್ಲಿ ಒಂದು 500 ರೂಪಾಯಿ ಪ್ರತಿ ತಿಂಗಳು ಹಾಕ್ತಾ ಶುರು ಮಾಡಿ. ನೀವು ಪ್ರತಿ ತಿಂಗಳು ಹಾಕ್ತಾ ನಿಮಗೆ 500 ರೂಪಾಯಿ ಏನು ಹೊಸದಾಗಿ ಕೆಲಸಕ್ಕೆ ಸೇರಿದಾಗ ನಿಮಗೇನು ಅದೇನು ಭಾರ ಅನಿಸೋದಿಲ್ಲ. ಆದರೆ ಅದನ್ನು ಹಾಕ್ತಾ ನೀವು ಕೆಲವು ವರ್ಷಗಳು ಕಳೆದ ಮೇಲೆ ನೋಡಿ, ಅದು ಬೆಳೆದು ಕಾಂಪೌಂಡಿಂಗ್ ಅಂತ ಏನು ಕರಿತೀವಿ, ಒಂದಕ್ಕೊಂದು ಸೇರಿ ಕಾಂಪೌಂಡ್ ಇಂಟ್ರೆಸ್ಟ್ ಬಂದು ಒಂದು ದೊಡ್ಡ ಮೊತ್ತ ನಿಮ್ಮ ಕೈಗೆ ಬಂದು ಸೇರುತ್ತೆ. ಅದು ದಟ್ ಈಸ್ ದ ಸೀಕ್ರೆಟ್ ಆಫ್ ಕನ್ಸಿಸ್ಟೆನ್ಸಿ.
ನಿತ್ಯ ಮಾಡೋದು ಬಹಳ ಮುಖ್ಯ ಜೀವನದಲ್ಲಿ. ಇನ್ನೊಂದು ಉದಾಹರಣೆ ಕೊಡಬಲ್ಲೆ, ನಂದೇ ಉದಾಹರಣೆ. ಕೆಲವು ದಿನಗಳ ಹಿಂದೆ ನನ್ನ ದೇಹದ ತೂಕ ತುಂಬ ಜಾಸ್ತಿ ಆಗಿಬಿಟ್ಟಿತ್ತು. ಅದೊಂದು ದೊಡ್ಡ ಕತೆ, ಆಮೇಲೆ ಹೇಳ್ತೀನಿ. ಆದರೆ ಈಗ ಹೇಳಕೊಟ್ಟಿರೋದು, ನಾನು ಆಮೇಲೆ ಒಂದು ನಿರ್ಧಾರ ಮಾಡಿದೆ. ಬೇಕಾದಾಗೋಗಲಿ ಪ್ರತಿದಿನ 40 ನಿಮಿಷ ವಾಕಿಂಗ್ ಮಾಡ್ತೀನಿ, ನಡೀತೀನಿ ಅಂತ. ಪ್ರತಿದಿನ ಹೇಗೆ ಅಂದರೆ, ನನ್ನ ಅಚಲವಾದ ಒಂದು ನನಗೆ ನಾನು ಮಾಡಿಕೊಂಡಂಥ ಒಂದು ನನಗೆ ಕೊಟ್ಟಂಥ ಭಾಷೆ ಏನಿತ್ತು ಅಂತಂದರೆ, ಏನೇ ಆಗಿರಲಿ, ನನಗೆಷ್ಟೇ ಸುಸ್ತಾಗಿರಲಿ, ನನಗೆಷ್ಟೇ ಕೆಲಸಗಳಿರಲಿ, ನಾನು ಏನೇ ಎಲ್ಲೇ ಟ್ರಾವೆಲ್ ಮಾಡಿ ಬಂದಿರಲಿ, ಏನೇ ಆಗಿರಲಿ 40 ನಿಮಿಷ ನಡೆದೇ ನಡೀತೀನಿ. ಬೆಳಿಗ್ಗೆ ಎದ್ದೇಳೋಕ್ಕಾಗಿಲ್ವಾ, ಲೇಟಾಗಿ ಹೊರಟನ, ಆಮೇಲೆ ಮಧ್ಯಾಹ್ನ ಬಂದು ನಡೀತೀನಿ, ಇಲ್ಲ ರಾತ್ರಿ ಬಂದು ನಡೀತೀನಿ. ಏನೋ ಒಟ್ಟು ಎಷ್ಟೇ ಸುಸ್ತಾಗಿರಲಿ, ಬಿದ್ದೋಗೋ ಥರ ಆಗಿರಲಿ, ಇನ್ನೇನು ಜೀವನ ತ್ರಾಣನೇ ಇಲ್ಲ ದೇಹದಲ್ಲಿ ಅನ್ನೋಂಥ ಪರಿಸ್ಥಿತಿ ತಲುಪಿರಲಿ, ಸಾಕು ಬಿಟ್ಬಿಡಪ್ಪ, ಹಾಸಿಗೆ ಕಂಡ್ರೆ ಸಾಕು ಅನ್ನೋ ಪರಿಸ್ಥಿತಿ ತಲುಪಿದ್ರೂ ನಾನು 40 ನಿಮಿಷ ನಡೆದೇ ನಡೀತೀನಿ, ಸ್ಕಿಪ್ ಮಾಡೋದಿಲ್ಲ, ಇದನ್ನು ಯಾವುದೇ ಕಾರಣಕ್ಕೂ ಮಿಸ್ ಮಾಡೋದಿಲ್ಲ ಅಂಥೇಳಿ ನನಗೆ ನಾನೊಂದು ಪ್ರಾಮಿಸ್ ಮಾಡಿಕೊಂಡೆ. ನೀವು ನಂಬೋದಿಲ್ಲ, ನನ್ನ ಜೀವನವೇ ಬದಲಾಗೋಯ್ತು ಅದಾದಮೇಲೆ. ಅದು ಹೇಗೆ ಏನು ಅಂತ ಇನ್ನೊಂದು ಸಂಚಿಕೆಯಲ್ಲಿ ಬಹುಶಃ ಹೇಳ್ತೀನಿ. ಆದರೆ ಪ್ರತಿನಿತ್ಯ ದಿನ ತಪ್ಪದೇ ಮಾಡಿದ್ದು ನನಗೆ ಬಹಳಷ್ಟು ಲಾಭಗಳನ್ನು ಕೊಡ್ತು. ನನ್ನ ಯೋಚನಾ ಶಕ್ತಿ ಬದಲಾಗೋಯ್ತು, ಯೋಚನೆಯ ಆ ಒಂದೇನು ರೀತಿ ನೀತಿಗಿರುತ್ತೆ ಅದು ಬದಲಾಗೋಯ್ತು. ನನಗದರಿಂದ ಎಷ್ಟು ಶಕ್ತಿ ಸಿಕ್ತು ಅಂತಂದರೆ, ಈಗ ನಾವು ಅದು ಮಾಡೋದ್ರಿಂದ ನಮಗೆ ಸಿಗುವಂಥ ಒಂದು ಮೂಲಭೂತ ಲಾಭ ಹೇಳ್ತೀನಿ. ನಮ್ಮ ಬ್ರೈನಿಗೂ ನಮ್ಮ ದೇಹಕ್ಕೂ, ಈಗ ನಾನು ಪ್ರತಿನಿತ್ಯ ಆ ಸುಸ್ತಾಗಿ ಏನು ಮಾಡ್ತಾಯಿದ್ದೆ, ಅದು ಮಾಡ್ತಾ 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 ಎಷ್ಟೇ ಕಷ್ಟ ಬಂದರೂ ದೇಹ ಹೇಳೋದು, ಇವತ್ತು ಬಿಟ್ಬಿಡು, ಸಾಕು, ಮಲ್ಕೊಂಬಿಡೋಣ. ಇಲ್ಲ, ನಾನು ಹೇಳ್ತೆ, ಒಮ್ಮೆ ನಿರ್ಧಾರ ಮಾಡಿ ಆಗಿದೆ, ಮಾಡಲೇಬೇಕು, ದಿನದ ಕೆಲಸ ನಡೀಲೇಬೇಕು. ಹೋಗಿ ಮಾಡೋದ್ರಿಂದ ಏನು ಸಿಕ್ತು? ನಾನು ನನ್ನ ಬ್ರೈನಿಗೆ ಏನು ಹೇಳೋಕ್ಕೆ ಶುರು ಮಾಡಿದೆ, ನಾನು ಅಂದ್ಕೊಂಡಿದ್ದನ್ನು ಮಾಡೋವಂಥ ಆಸಾಮಿ ಅನ್ನುವಂಥ ಒಂದು ಸಂದೇಶವನ್ನು ನಾನು ನನ್ನ ಬ್ರೈನಿಗೆ ಕೊಡೋದಕ್ಕೆ ಶುರು ಮಾಡಿದೆ. ಅದನ್ನು ಕೇಳಿಸ್ಕೊಂಡು ದಿನ ಒಂದು ಏನು ಸಂದೇಶ ಸಿಗೋಕ್ಕೆ ಶುರು ಆಯಿತು ನನ್ನ ಮೆದುಳಿಗೆ. ಅದೇನು ಅಂದ್ಕೊಳ್ಳೋಕೆ ಶುರು ಮಾಡ್ತು, ನಾವು ಅಂದ್ಕೊಂಡಿದ್ದನ್ನು ಮಾಡಲೇಬೇಕು, ಇದೇ ನಮ್ಮ ದಿನನಿತ್ಯ ಕೆಲಸ, ಇದೇ ನಮ್ಮ ದಿನನಿತ್ಯದ ಕಾರ್ಯ ಅಂತ ಅದು ಅಂದ್ಕೊಂಡು ಯಾವಾಗ ನನ್ನ ದೇಹ ಆಹು ಊಹು ಅಂತ ಅಳೋದಕ್ಕೆ ಶುರು ಮಾಡೋದು, ಆವಾಗ ನನ್ನ ಮನಸ್ಸು ಹೇಳೋದು, ಇಲ್ಲ ಹೋಗು, ಇದೇ ನಮ್ಮ ದಿನನಿತ್ಯದ ಕೆಲಸ, ಇದು ನಮ್ಮ ಕರ್ತವ್ಯ ಅನ್ನೋ ಥರ ಅದು ದೇಹವನ್ನು ಪುಷ್ ಮಾಡೋದು. ಹಾಗೆ ದೇಹ ಬಂದು ಮನಸ್ಸನ್ನು ಅಥವಾ ಸುಪ್ತ ಮನಸ್ಸನ್ನು ಪ್ರೇರೇಪಿಸೋದು, ಹಾಗೆ ಮನಸ್ಸು ಬಂದು ದೇಹವನ್ನು ಪ್ರೇರೇಪಿಸೋದಕ್ಕೆ ಶುರು ಮಾಡೋದು. ಹೀಗೆ ಒಂದಕ್ಕೊಂದಕ್ಕೆ ಲಾಭ. ಆ ಪ್ರತಿನಿತ್ಯ ಮಾಡ್ತಾ ಇದ್ದಿದ್ದರಿಂದ ನನಗೆ ಬಹಳ ಸ್ಪಷ್ಟತೆ ಸಿಕ್ತು ಜೀವನದಲ್ಲಿ. ಕೆಲವೊಂದು ಗೊಂದಲಗಳಿದ್ದಾಗ ಹೇಗೆ ನಡ್ಕೋಬೇಕು ಅಥವಾ ನಿರ್ಧಾರಗಳು ಮಾಡೋದಕ್ಕೆ ಬಹಳ ಸಹಾಯ ಆಯಿತು. ನೀವು ನಂಬೋದಿಲ್ಲ ರೀ, ಒಂದು ಚಿಕ್ಕ ಕೆಲಸ ನಾನು ಶುರು ಮಾಡಿದ್ದು, ಪ್ರತಿನಿತ್ಯ ನಾನು ನಡೀತೀನಿ ಅನ್ನೋ ಒಂದು ನಿರ್ಧಾರ ಮಾಡಿದ ಮೇಲೆ ಆ ಒಂದು ಸಣ್ಣ ಪ್ರತಿನಿತ್ಯದ ಆ ನಿತ್ಯತೆ ಏನಿದೆ, ನನಗೆ ಜೀವನದ ಬೇರೆ ಬೇರೆ ರಂಗಗಳಲ್ಲಿ ಸಹಾಯ ಆಗೋದಕ್ಕೆ ಶುರು ಆಯಿತು. ನನಗೆ ಆಶ್ಚರ್ಯ ಆಗೋ ಥರ ನನ್ನಲ್ಲಿ ಬದಲಾವಣೆಗಳನ್ನು ಕಾಣೋದಕ್ಕೆ ಶುರು ಮಾಡಿದೆ. ಎಷ್ಟು ಡಿಸಿಷನ್ ಮೇಕಿಂಗ್ ಅಂತ ಏನು ಕರಿತೀವಲ್ಲ, ಆ ನಿರ್ಧಾರಗಳು ಮಾಡೋದು ಬಹಳಷ್ಟು ಸುಲಭ ಆಗೋಯ್ತು. ನಾನು ಯಾವಾಗಲೂ ಇನ್ನೊಂದು ಮಾತು ಹೇಳ್ತೀನಿ, ಕನ್ಸಿಸ್ಟೆನ್ಸಿ ಈಸ್ ದ ಬೆಸ್ಟ್ ಮೋಟಿವೇಟರ್, ಬೆಸ್ಟ್ ಮೆಡಿಸಿನ್ ಆ್ಯಂಡ್ ದ ಬೆಸ್ಟ್ ಡೋರ್ವೇ ಟು ಸಕ್ಸಸ್ ಅಂತ. ಅಂದರೆ ಈ ನಿತ್ಯತೆ ಅನ್ನೋದು ಎಲ್ಲದಕ್ಕಿಂತ ದೊಡ್ಡ ಪ್ರೇರಣೆ ಆಗ್ಬೋದು ನಮಗೆ, ಆಮೇಲೆ ಎಲ್ಲದಕ್ಕಿಂತ ದೊಡ್ಡ ಔಷಧಿ. ನಿಮ್ಮ ಜೀವನದಲ್ಲಿ ಏನಾದರೂ ಒಂದು ನಡೀತಾ ಇಲ್ಲ, ನೀವೊಂದು ಲೋ ಫೇಸಲ್ಲಿದ್ದೀರಾ, ಕುಗ್ಗಿದ್ದೀರಾ ಅಂತಂದರೆ ಕನ್ಸಿಸ್ಟೆನ್ಸಿ ಎಲ್ಲಿ ಮಾಡ್ಬೋದು ಅನ್ನೋದನ್ನು ಹುಡುಕಿ. ಕನ್ಸಿಸ್ಟೆನ್ಸಿ ಅನ್ನೋದು ಒಳ್ಳೆಯ ಔಷಧ ಆಗ್ಬೋದು. ಆಮೇಲೆ ಕನ್ಸಿಸ್ಟೆನ್ಸಿ ಅನ್ನೋದು ಅಥವಾ ನಿತ್ಯತೆ ಅನ್ನೋದು ಒಳ್ಳೆಯ ದಾರಿ ಆಗ್ಬೋದು ನಿಮ್ಮ ಯಶಸ್ಸಿನ ಕಡೆ. ನೀವು ಕನ್ಸಿಸ್ಟೆನ್ಸಿಯ ದಾರಿಯನ್ನು ಹುಡುಕಬೇಕು. ನೀವೇನಾದರೂ ಜೀವನದಲ್ಲಿ ಇನ್ನೂ ಸಕ್ಸಸ್ಫುಲ್ ಆಗಿಲ್ಲ ಅಂದರೆ ನಿಮ್ಮ ಜೀವನದಲ್ಲಿ ಎಲ್ಲಿ ಆ ನಿತ್ಯತೆ ಮಿಸ್ ಆಗಿದೆ, ಎಲ್ಲಿ ಆ ನಿತ್ಯತೆ ಕಾಣ್ತಾ ಇಲ್ಲ ಅನ್ನೋದನ್ನು ಹುಡುಕಿ. ಆ ನಿತ್ಯತೆಯನ್ನು ಹುಡುಕಿದರೆ ಅದು ಬಹುಶಃ ನಿಮ್ಮ ಯಶಸ್ಸಿನ ದಾರಿಯನ್ನು ತೋರಿಸ್ಬೋದು. ಈ ಮಾತನ್ನು ನೆನ್ಪಿಟ್ಕೊಳ್ಳಿ. ನೀವು ಸಂಗೀತಗಾರ ಆಗಬೇಕಾ, ಪ್ರತಿನಿತ್ಯ ಅಭ್ಯಾಸ ಮಾಡಲೇಬೇಕ್ರಿ. ದಿನ ಬೆಳಿಗ್ಗೆ ಎದ್ದು ಸ್ವರಾಭ್ಯಾಸ ಮಾಡಿಲ್ಲ ಅಂದರೆ ಸಂಗೀತಗಾರ ಹೆಂಗೆ ಆಗಕ್ಕೆ ಸಾಧ್ಯ? ಒಂದು ಸಂಗೀತ ವಾದ್ಯ ನುಡಿಸ್ಬೇಕಾ, ಪ್ರತಿದಿನ ಅದರ ಪ್ರಯಾಸ ನಡೆಸಲೇಬೇಕಲ್ಲೇನ್ರಿ. ನೀವೊಂದು ಕ್ರೀಡಾಪಟು ಆಗಬೇಕಾ, ದಿನ ವ್ಯಾಯಾಮ, ಅದರ ಅಭ್ಯಾಸ, ಕ್ರೀಡೆ ಅಭ್ಯಾಸ, ಅದರ ಸ್ಟ್ರಾಟಜಿ ಕಲಿಯೋದು. ನಿಮಗೆ ಡೈಲಿ ಡೆಡಿಕೇಶನ್ ಇಲ್ದಲ್ಲಿ ಏನು ಸಾಧನೆ ಮಾಡೋದಕ್ಕಾಗುತ್ತೆ? ಒಬ್ರು ರೈಟರ್ ಆಗಬೇಕಾ, ದಿನ ಬರೀಬೇಕಲ್ಲೇನ್ರಿ. ದಿನ ಬರೆದ್ರೇ ನೀವು ರೈಟರ್ ಆಗಕ್ಕೆ ಸಾಧ್ಯ. ಒಂದಿನ ಹೋಗ್ಬಿಟ್ಟು ಒಂದೇ ದಿನ ಕೂತ್ಕೊಂಡು ನಾವೆಲ್ ಬರೆದಂಥವ್ರು ಯಾರೂ ಇಲ್ಲ. ಸಾವಿರಾರು ಪ್ರತಿಗಳನ್ನು ಬರೆದು ಹರಿದು ಪೇಜ್ಗಳನ್ನು ಬಿಸಾಕಿ, ಹಾಗಾಗಿ ಒಂದೊಂದು ಗ್ರೇಟ್ ನಾವೆಲ್ ಆಗುತ್ತಲ್ಲೇನ್ರಿ.
ಹಾಗಾಗಿ ನೀವು ಫಿಟ್ ಆಗಬೇಕಾ, ಪ್ರತಿದಿನ ವ್ಯಾಯಾಮ ಮಾಡಲೇಬೇಕು. ನೀವು ಸಕ್ಸಸ್ ದಾರಿ ಕಾಣಬೇಕಾ, ಪ್ರತಿದಿನ ಆ ಸಕ್ಸಸ್ಸಿನ ಒಂದು ಕೆಲಸವನ್ನು, ಅದಕ್ಕೆ ಒಂದು ತಯಾರಿಯನ್ನು, ಅದರ ಒಂದು ಅಂಶವನ್ನು, ಅದರ ಕಡೆಗೆ ಒಂದು ಹೆಜ್ಜೆಯನ್ನು ಪ್ರತಿದಿನ ಇಟ್ಟರೆ ಮಾತ್ರ ನಾವು ಅದನ್ನು ಗಳಿಸೋದಕ್ಕೆ ಸಾಧ್ಯ. ಅದನ್ನೇ ನಾವು ನಿತ್ಯತೆ ಅಂತ ಕರೆಯೋದು. ಈಗ ಇದರಲ್ಲಿ ಇನ್ನೊಂದು ಅಂಶ ಬಹಳ ಮುಖ್ಯವಾದದ್ದು ನಾವು ಗಮನಿಸಬೇಕಾದ್ದೇನೆಂದರೆ, ನಿಮಗೆ ಇಷ್ಟ ಇದೆಯೋ ಇಷ್ಟ ಇಲ್ವೋ ಸಂಬಂಧ ಇಲ್ಲ. ಇಷ್ಟ ಕಷ್ಟಗಳನ್ನು ನೋಡಿಕೊಂಡು ಇದು ಮಾಡೋದಲ್ಲ. ನಿತ್ಯತೆ ಅಂತ ಒಮ್ಮೆ ನಿರ್ಧಾರ ಮಾಡಿ ಆದಮೇಲೆ ನಿಮಗೆ ಮೂಡಿದೆಯೋ ಮೂಡಿಲ್ವೋ ಮಾಡ್ತಾ ಇರಬೇಕು. ನಾನು ಇನ್ನೊಂದು ಮಾತು ಯಾವಾಗಲೂ ಹೇಳ್ತಾ ಇರ್ತೀನಿ, ಕಿಕ್ ದ ಮೂಡ್, ಸ್ಟಿಕ್ ಟು ಪ್ಲ್ಯಾನ್ ಅಂತ. ಅಂದರೆ ಇವತ್ತು ಬೆಳಿಗ್ಗೆ ಎದ್ದಾಗ ನಿಮಗೆ ಅದನ್ನು ಮಾಡೋ ಮನಸ್ಸು ಇರ್ಬೋದು, ಇಲ್ದಲೇ ಇರ್ಬೋದು. ಕಿಕ್ ದಟ್ ಮೂಡ್, ಜಾಡಿಸಿ ಹೊಡೆದು ಬಿಸಾಕಿ ನಿಮ್ಮ ಮೂಡನ್ನು. ಪ್ಲ್ಯಾನ್ ಏನಿದೆ ಅದ್ರ ಬಗ್ಗೆ ಗಮನ ಕೊಡಿ, ಪ್ಲ್ಯಾನ್ ಬಗ್ಗೆ ಗಮನ ಹರಿಸಿ ಪ್ಲ್ಯಾನನ್ನು ಮಾಡಿ. ನಮ್ಮ ಮೂಡ್ ಇರಲಿ ಇಲ್ದಲೇ ಇರಲಿ, ನಮ್ಮ ಪ್ಲ್ಯಾನ್ ಏನಿದೆ ಅದನ್ನು ಮಾಡಬೇಕು. ಅದು ಬಹಳ ಮುಖ್ಯ. ಇದು ನಿಮ್ಮ ನಿತ್ಯತೆಯ ಒಂದು ರೂಲ್ ಆಗಿರಬೇಕು. ನಿಮ್ಮ ನಿತ್ಯ ಕ್ರಮ, ನಿಮ್ಮ ದಿನಚರಿ ಅಂತ ಏನು ಕರಿತೀವಿ, ಅಥವಾ ನಿಮ್ಮ ನಿತ್ಯ ಪ್ರಯಾಸ ನಮ್ಮನ್ನು ರೂಪಿಸುತ್ತೆ ರೀ. ನಾವು ದಿನನಿತ್ಯ ಏನು ಮಾಡ್ತೀವಿ, ನಮ್ಮ ದಿನಚರಿ ಏನಿರುತ್ತೆ ಅದು ನಮ್ಮನ್ನು ರೂಪಿಸುತ್ತೆ, ಅಥವಾ ನಮ್ಮ ಫ್ಯೂಚರನ್ನು ಕಟ್ಟಿಕೊಡುತ್ತೆ. ಈಗ ಇನ್ನೊಂದು, ಕೆಲವರು ಅಂದ್ಕೊಂಡ್ಬಿಡ್ತಾರೆ, ಒಂದು ದಿನ ಬಿಟ್ಟು ಹೋಯ್ತು ಅಂದರೆ ಅಯ್ಯೋ ಹೊರಟೋಯ್ತು ನನ್ನ ಕನ್ಸಿಸ್ಟೆನ್ಸಿ ಅಂತ. ಈಗ ಪಾಪ ಕಷ್ಟಪಟ್ಟು ಒಂದು ವಾರ ಜಿಮ್ಗೆ ಹೋಗಿರ್ತಾರೆ, 8ನೇ ದಿನ ಮಿಸ್ ಆಯಿತು ಅಂತಂದರೆ ಬಿಡು ಹೆಂಗಿರು ಮಿಸ್ ಆಯ್ತಲ್ಲ ಅಂತೇಳಿ 2 ದಿನ ಮಲಗಿಬಿಡೋದು. ಹಂಗೆ ಮಾಡಬಾರ್ದು. ಅಕಸ್ಮಾತ್ ಒಂದು ದಿನ ಏನಾದರೂ ಮಿಸ್ ಆದರೆ ಪರವಾಗಿಲ್ಲ, ಮತ್ತೆ ಆ ನಿತ್ಯತೆಯನ್ನು ಕಂಡುಕೊಳ್ಳಿ, ಮತ್ತೆ ಆ ಕನ್ಸಿಸ್ಟೆನ್ಸಿನ ತಂದುಕೊಳ್ಳಿ. ಅಕಸ್ಮಾತ್ 1 ದಿನ 2 ದಿನ ಮಿಸ್ ಆಯಿತು, ಅಥವಾ ಕೆಲಸದ ಒತ್ತಡ ಇರ್ಬೋದು, ಕೆಲವ್ರಿಗೆ ಟ್ರಾವೆಲ್ ಇರ್ಬೋದು. ಈಗ ನನ್ನ ಉದಾಹರಣೆ ಹೇಳಿದ್ನಲ್ಲ, ನಾನು ಪ್ರತಿದಿನ ನಡೆದಿದ್ದೀನಿ. ಆದರೆ ಯಾವಾಗ ನಾನು ಬೆಂಗಳೂರಲ್ಲಿರಲ್ಲ, ಹೊರಗಡೆ ಟ್ರಾವೆಲ್ ಮಾಡಿದ್ದೀನಿ, ಆವತ್ತಿನ ದಿನ ಏನು ಮಾಡೋದಕ್ಕಾಗಲ್ಲ. ಅಲ್ಲಿದ್ದಾಗ ಅಲ್ಲೆಷ್ಟು ವ್ಯಾಯಾಮ ಮಾಡ್ಕೊಳಕ್ಕಾಗತ್ತೆ ಅಷ್ಟೇ ಮಾಡಿಕೊಂಡು ಮುಂದುವರಿಸಿದ್ವಿ. ಹಾಗೆ ಅಕಸ್ಮಾತ್ 1-2 ದಿನ ಮಿಸ್ ಆಯಿತು, ನಿಮಗೆ ಎಲ್ಲೋ ಆಚೆ ಹೋಗಿದ್ರಿ, ಅಥವಾ ಮಾಡಲಿಕ್ಕಾಗಲಿಲ್ಲ, ಅಥವಾ ಹುಷಾರು ತಪ್ಪಿದ್ರಿ, ಆಸ್ಪತ್ರೆ ಸೇರಿದ್ರಿ, ಈ ಥರ ಕಾರಣಗಳಿದ್ದಾಗ, ಜೆನ್ಯೂನ್ ರೀಸನ್ಸ್ ಅಂತ ಕರಿತೀವಲ್ಲ, ಅದು ನಿಜವಾದ ಕಾರಣಗಳು. ಹಾಗಾಗಿ ಅಂಥ ಕಾರಣಗಳಿದ್ದಾಗ ಮತ್ತೆ ಆ ನಿತ್ಯತೆಯನ್ನು ವಾಪಸ್ ತರೋದು ಹೆಂಗೆ ಅನ್ನೋದನ್ನು ಯೋಚನೆ ಮಾಡ್ಕೊಳ್ಳಿ. ಒಂದು ನೆನಪಿಟ್ಕೊಳ್ಳಿ, ಇನ್ನೊಂದು ನಮ್ಮ ನಿತ್ಯತೆಯ ದೊಡ್ಡ ಶತ್ರು ಅಂತಂದರೆ ಪರಿಪೂರ್ಣತೆ. ನಂದು ಪರ್ಫೆಕ್ಷನ್ ಅನ್ನೋದು ರೆಡಿ ಆದಮೇಲೆ ನಾನು ಶುರು ಮಾಡ್ತೀನಿ ಅನ್ನೋದು ಬಹಳಷ್ಟು ಜನಗಳ ಮನಸ್ಸಿನಲ್ಲಿರುತ್ತೆ. ಅಥವಾ ಇದು ಪರ್ಫೆಕ್ಟಾಗಿ ಆಗ್ತಿಲ್ಲ ಅಂತ ಬಿಟ್ಬಿಡ್ತಾರೆ. ಪ್ರತಿ ಸಲ ನೀವು ಮಾಡಿದ್ದು ಮಾಸ್ಟರ್ ಪೀಸ್ ಆಗಲ್ಲ ರೀ. ನೀವು ಪ್ರತಿದಿನ ಬರೆದಿದ್ದು ಮಾಸ್ಟರ್ ಪೀಸ್ ಬರೆಯೋಕ್ಕಾಗಲ್ಲ. ನೀವು ಪ್ರತಿದಿನ ಒಂದು ವಿಡಿಯೋ ಮಾಡಿದರೆ ಅದನ್ನು ಮಾಸ್ಟರ್ ಪೀಸ್ ಥರ ಮಾಡೋಕ್ಕಾಗೋದಿಲ್ಲ. ನೀವು ಪ್ರತಿದಿನ ಏನೋ ಮಾಡ್ತಿದ್ದೀರ, ನೀವು ಪ್ರತಿದಿನ ಹೋಗಿ ಒಂದು ಜಿಮ್ ವರ್ಕೌಟ್ ಮಾಡಿದರೆ ಮಾಸ್ಟರ್ ಪೀಸ್ ಥರ ನಡೆಯೋದಿಲ್ಲ. ಕೆಲವೊಂದು ದಿನ ಅಪ್ಸ್ ಇರುತ್ತೆ, ಕೆಲವೊಂದು ದಿನ ಡೌನ್ಸ್ ಇರುತ್ತೆ, ಕೆಲವೊಂದು ದಿನ ಚೆನ್ನಾಗಾಗುತ್ತೆ, ಕೆಲವೊಂದು ದಿನ ಕೆಟ್ಟದಾಗುತ್ತೆ. ದಟ್ಸ್ ಓಕೆ. ಆದರೆ ಇಲ್ಲಿ ಗಮನಿಸಬೇಕಾದ್ದೇನೆಂದರೆ, ಪ್ರತಿನಿತ್ಯ ಅದನ್ನು ಮಾಡಬೇಕು. ಆವಾಗ ನಿಮ್ಮ ಜೀವನದಲ್ಲಿ ಆ ಲಯ ಬರುತ್ತೆ, ಆ ರಿದಮ್ ಬರುತ್ತೆ, ಆ ಟೆಂಪೋ ಅರ್ಥ ಆಗುತ್ತೆ ನಮಗೆ ಏನಂತ. ಹಾಗಾಗಿ ಪ್ರತಿನಿತ್ಯ ಮಾಡೋದು ಬಹಳ ಮುಖ್ಯ. ನಿಮ್ಮ ಜೀವನದಲ್ಲಿ ನೆನಪಿಡಿ, ಸಾಧನೆಗೆ ಬೇಕಾಗಿರೋದು, ಪ್ರೇರಣೆಗಿಂತ ಹೆಚ್ಚಾಗಿ ಬೇಕಾಗಿರೋದು ಅಂತಂದರೆ ನಿಮ್ಮ ನಿತ್ಯತೆ. ಪ್ರತಿನಿತ್ಯ ದಿನಕ್ಕೊಂದು ವಾಕ್ ಮಾಡೋದಾಗಲಿ, ಅಥವಾ ದಿನಕ್ಕೊಂದು ಹಾಳೆ ಬರೆಯೋದಾಗಲಿ, ಅಥವಾ ದಿನಕ್ಕೊಂದು ವಿಡಿಯೋ ಮಾಡೋದಾಗಲಿ, ಅಥವಾ ದಿನಕ್ಕೊಂದು ಕೆಲಸ. ನೀವು ಬಹುಶಃ ಗಮನಿಸಿರ್ಬೋದು, ನನ್ನ ಯೂಟ್ಯೂಬ್ ಚಾನಲ್ ಶುರು ಮಾಡಿದ ಮೇಲೂ ಹಾಗೇ ದಿನಕ್ಕೊಂದು ವಿಡಿಯೋ ಅಂತ ಇಟ್ಕೊಂಡೆ. ಬಹಳ ಮುಂಚೆಯಿಂದ ತಯಾರಿ ಮಾಡಿಕೊಂಡಿದ್ದೆ. ಇದು ಆ್ಯಕ್ಚುಲಿ ಕೋವಿಡ್ ಟೈಮ್ನಲ್ಲೇ ಸುಮಾರು ಒಂದು 100 ವಿಷಯಗಳ ಬಗ್ಗೆ ಮಾಡಬೇಕು ಅಂತ ಕೋವಿಡ್ ಟೈಮ್ನಲ್ಲಿ ತಯಾರಿ ಮಾಡ್ಕೊಂಡಿದ್ದು. ನಾನಾ ಕಾರಣಗಳಿಂದ ಆಗಿರಲಿಲ್ಲ, ಅದು ಸ್ವಲ್ಪ ಸಹಾಯಕ್ಕೆ ಬಂತು. ಹಾಗಾಗಿ ದಿನಕ್ಕೊಂದು ವಿಡಿಯೋ ಅಂದ್ಕೊಂಡು ಮಾಡಿದೆ. ಈಗ ಕೆಲವೊಂದು ದಿನ 4 ವಿಡಿಯೋ ಮಾಡಿಟ್ಬಿಡ್ತೀನಿ, ಅದಾದಮೇಲೆ ಮುಂದೆ ಆಗುತ್ತೆ ಆ ಥರ. ಒಟ್ಟು ಪ್ರತಿ ದಿನದ ನೀವು ಅದರ ಬಗ್ಗೆ ಈಗ ನನ್ನ ಉದಾಹರಣೆಯಲ್ಲಿ ಇಲ್ಲ ಒಂದಿನ ಸ್ಕ್ರಿಪ್ಟ್ ಬರಿತೀನಿ, ಇಲ್ಲ ಒಂದಿನ ಆ ಪಾಯಿಂಟ್ಸ್ ಏನಿದೆ ನೋಟ್ ಡೌನ್ ಮಾಡ್ಕೋತೀನಿ, ರಿಸರ್ಚ್ ಮಾಡ್ತೀನಿ. ಆ ಥರ ಏನು ತಯಾರಿ ಮಾಡ್ಕೋಬೇಕು, ಏನು ಮಾತಾಡ್ಬೋದು, ನನ್ನ ವೀಕ್ಷಕರಿಗೆ ಏನು ಇಷ್ಟ ಆಗುತ್ತೆ ಅಂತ ಯೋಚನೆ. ಈ ಥರ ಪ್ರತಿಯೊಂದರಲ್ಲೂ ಆ ಪ್ರತಿನಿತ್ಯ ಆ ಪ್ರಯಾಸ ಏನಿರುತ್ತೆ, ಆ ನಿತ್ಯತೆ ಏನಿರುತ್ತೆ, ಅದು ನಮ್ಮ ಯಶಸ್ಸಿನ ಕಡೆ ನಮಗೆ ಹೆಜ್ಜೆ ಹಾಕ್ಸುತ್ತೆ. ಅದನ್ನೇ ಬಹಳಷ್ಟು ಜನ ಎಷ್ಟೋ ವರ್ಷಗಳಾದ ಮೇಲೆ ನೋಡಿಬಿಟ್ಟು ನೀವಿದೇ ದಿನನಿತ್ಯತೆಯಿಂದ ಈ ಪ್ರಯಾಸ ಮಾಡ್ಕೊತಾ ಹೋಗಿ, ಒಂದು ದಿನ ನಿಮ್ಮ ಯಶಸ್ಸನ್ನು ನೋಡಿ ಜನ ಹುಬ್ಬೇರಿಸ್ಕೊಂಡು ಹೇಳ್ತಾರೆ, ಅಬ್ಬಬ್ಬಬ್ಬ ರಾತ್ರೋರಾತ್ರಿ ಫೇಮಸ್ ಆಗ್ಬಿಟ್ಟ ಮನುಷ್ಯ ಅಂತ. ಅಥವಾ ನಿಮ್ಮ ನೋಡ್ಬಿಟ್ಟು ಅಬ್ಬಬ್ಬಬ್ಬ ರಾತ್ರೋರಾತ್ರಿ ಎಷ್ಟು ತೆಳ್ಳಗಾಗ್ಬಿಟ್ಟ ಮನುಷ್ಯ ಅಂತ. ಹೀಗೆ ನಿಮ್ದು ಏನೇ ಸಾಧನೆ, ರಾತ್ರೋರಾತ್ರಿ ಸಿಂಗರ್ ಆಗ್ಬಿಟ್ಟ, ರಾತ್ರೋರಾತ್ರಿ ರೈಟರ್ ಆಗ್ಬಿಟ್ಟ, ಅಥವಾ ರಾತ್ರೋರಾತ್ರಿ ಶ್ರೀಮಂತನಾಗ್ಬಿಟ್ಟ ಅಂತ ಜನ ಹುಬ್ಬೇರಿಸ್ತಾರೆ. ಅವರಿಗೆ ನಿಮ್ಮ ನಿತ್ಯತೆಯ ಆ ಒಂದು ಪ್ರಯಾಸ ಅಥವಾ ನಿತ್ಯತೆಯ ಒಂದು ರಹಸ್ಯ ಗೊತ್ತಿರೋದಿಲ್ಲ. ಹಾಗಾಗಿ ಅದ್ರ ಬಗ್ಗೆ ಗಮನ ಕೊಡಿ. ಯಾವ ದೊಡ್ಡ ಪ್ರೇರಣೆ
ಯಾವ ದೊಡ್ಡ ಏನೋ ನಿಮಗೆ ಅದೃಷ್ಟ, ಯಾವ ದೊಡ್ಡ ಏನೋ ನಿಮ್ಮ ಟ್ಯಾಲೆಂಟ್ ಅಂತ ಏನು ಕರಿತೀವಿ, ನಿಮ್ಮ ಪ್ರತಿಭೆ, ಇವೆಲ್ಲವನ್ನು ಮೀರಿಸುವಂಥ ಶಕ್ತಿ ಪ್ರಯಾಸದಲ್ಲಿದೆ. ಬಹಳ ಫೇಮಸ್ ಒಂದು ಎಕ್ಸಾಂಪಲ್ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಸಚಿನ್ ತೆಂಡೂಲ್ಕರ್ ವರ್ಸಸ್ ರಾಹುಲ್ ದ್ರಾವಿಡ್, ನಿಮಗೆಲ್ಲ ಗೊತ್ತಿರೋವಂಥದ್ದೇನೆ. ಸಚಿನ್ ತೆಂಡೂಲ್ಕರ್ ವಾಸ್ ಎ ಬಾರ್ನ್ ಟ್ಯಾಲೆಂಟ್, ಅವರಿಗೆ ದೈವದತ್ತವಾಗಿ ಬಂದಿತ್ತು. ಆದರೆ ಸಚಿನ್ ತೆಂಡೂಲ್ಕರ್ ದೈವದತ್ತವಾಗಿ ಬಂದಿದೆ ಅಂತ ಸುಮ್ಮನೆ ಕೂರಲಿಲ್ಲ. ಅವ್ರೂ ನಿತ್ಯತೆ, ಆ ಕನ್ಸಿಸ್ಟೆಂಟ್ ಪ್ರಯಾಸ ಮಾಡ್ತಾಯಿದ್ರು. ಬಹಳಷ್ಟು ಜನ ಮಾತಾಡೋದನ್ನು ಕೇಳಿರ್ತೀರ. ಅದೇ ರೀತಿ ಅದಕ್ಕೆ ಇನ್ನೊಂದು ಉದಾಹರಣೆ ಅಂತಂದರೆ ನಮ್ಮ ರಾಹುಲ್ ದ್ರಾವಿಡಿನ ಕನ್ಸಿಸ್ಟೆನ್ಸಿ ಬಗ್ಗೆ ನೀವು ಹುಡುಕ್ತಾ ಹೋದರೆ ನಿಮಗೆ ಅದರಿಂದ ಬಹಳಷ್ಟು ಪ್ರೇರಣೆ ಸಿಗುತ್ತೆ. ಹಾಗೆ ಕನ್ಸಿಸ್ಟೆನ್ಸಿ ಇಸ್ ದ ಕೀ. ನಮಗೆ ಎಷ್ಟೇ ಮೋಟಿವೇಶನ್ ಇದ್ದರೂ ಮೋಟಿವೇಶನ್ ವಿಡಿಯೋ ನೋಡ್ತಾ ಎಷ್ಟೋ ಜನ ವರ್ಷ ಪೂರ್ತಿ ನೋಡ್ತಾರೆ, ಅದರಿಂದ ಏನೂ ಉಪಯೋಗ ಆಗಲ್ಲ. ನಿಮಗೇನು ಆ ಪ್ರೇರಣೆ ಇರುತ್ತೆ ಅದನ್ನು ಕಾರ್ಯರೂಪಕ್ಕೆ ತಂದು ಅದನ್ನು ನಿತ್ಯತೆಯ ಸ್ವರೂಪ ಕೊಟ್ಟು ಪ್ರತಿನಿತ್ಯ ಅದರ ಶ್ರಮಪಟ್ಟು ಅದಕ್ಕೆ ಕೆಲಸ ಮಾಡಿದರೆ ಮಾತ್ರ ನಮ್ಮ ಜೀವನದಲ್ಲಿ ಯಶಸ್ಸನ್ನು ಕಾಣೋದಕ್ಕೆ ಸಾಧ್ಯ. ಕಡೆಯದಾಗಿ ನೆನಪಿರಲಿ, ನಾನು ಯಾವಾಗಲೂ ಒಂದು ಮಾತು ಹೇಳ್ತೀನಿ, ದ ಫಸ್ಟ್ ಸ್ಟೆಪ್ ಆ್ಯಂಡ್ ಎವ್ರಿ ಸ್ಟೆಪ್ ಈಸ್ ಆ್ಯಸ್ ಇಂಪಾರ್ಟೆಂಟ್ ಆ್ಯಸ್ ದ ಸಮಿಟ್ ಸ್ಟೆಪ್. ಇದರ ಅರ್ಥ ಏನಂದರೆ, ನೀವೊಂದು ಮೌಂಟ್ ಎವರೆಸ್ಟ್ ಅಂತ ಒಂದು ಪರ್ವತ ಹತ್ತೋದಕ್ಕೆ ಹೋದಾಗ ಮೊದಲ ಹೆಜ್ಜೆ ಹಾಗೂ ಪ್ರತಿ ಹೆಜ್ಜೆನೂ ನಿಮ್ಮ ಕೊನೆಯ ಪರ್ವತದ ಮೇಲಿಡುವ ಹೆಜ್ಜೆಯಷ್ಟೇ ಮುಖ್ಯ ಅನ್ನೋದು. ನೀವು ಅಕಸ್ಮಾತ್ ಮೊದಲನೇ ಹೆಜ್ಜೆ ಇಡಲಿಲ್ಲ ಅಥವಾ ಮಧ್ಯದಲ್ಲಿ ಹೆಜ್ಜೆಗಳು ಏನಾರು ಒಂದು ಸ್ವಲ್ಪ ಆ ಕಡೆ ಈ ಕಡೆ ಆಯಿತು, ಸರಿ ಇಡಲಿಲ್ಲ ಅಂತಂದರೆ ಏನಾಗುತ್ತೆ? ನಿಮ್ಮ ಒಂದು ಪ್ರಯಾಣ ಯಾವುದೇ ಕಾರಣಕ್ಕೂ ಮುಗಿಯೋದಿಲ್ಲ. ನೀವು ಆ ಸಮಿಟ್ ಮೇಲೆ ಹೋಗಿ ಏನು ಆ ಪರ್ವತದ ಮೇಲೆ ಕೊನೆಯ ಹೆಜ್ಜೆ ಇಟ್ಟ ಆ ಕೀರ್ತಿಯನ್ನು ಗಳಿಸ್ತಿರಲ್ಲ, ಆ ಹೆಜ್ಜೆಯಷ್ಟೇ ಪ್ರತಿ ಹೆಜ್ಜೆಗಳು ಮುಖ್ಯ ಅನ್ನೋದನ್ನು ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ. ಈ ಸಂಚಿಕೆಯಿಂದ ನೀವು ತೊಗೊಂಡು ಹೋಗೋದಾದಂಥ ಒಂದೇ ಒಂದು ಕಿವಿ ಮಾತು ಅಂತಂದರೆ, ನಿಮ್ಮ ಜೀವನದಲ್ಲಿ ನಿತ್ಯತೆಯನ್ನು ಅಳವಡಿಸಿಕೊಳ್ಳಿ. ಕನ್ಸಿಸ್ಟೆನ್ಸಿಯನ್ನು ತನ್ನಿ ನಿಮ್ಮ ಜೀವನದಲ್ಲಿ. ನಿಮ್ಮ ಸಾಧನೆಯ ಪಥ ಏನೇ ಆಗಿರಲಿ, ನಿಮ್ಮ ಗುರಿ ಏನೇ ಆಗಿರಲಿ, ನಿತ್ಯತೆಯನ್ನು ಕಾಣಿ. ಪ್ರತಿನಿತ್ಯ ಕನ್ಸಿಸ್ಟೆಂಟಾಗಿ ಅದರ ಬಗ್ಗೆ ವರ್ಕ್ ಮಾಡಿ. ಆವಾಗ ನೀವು ಯಶಸ್ಸನ್ನು ಖಂಡಿತ ಕಾಣ್ತೀರ. ಯೂಟ್ಯೂಬ್ನಿಂದ ಹೊಸದಾಗಿ ಕಲ್ತಿದ್ದೇನೆಂದರೆ, ಯಾರಿಗಾದರೂ ಇದು ಇಷ್ಟ ಆಗಿದ್ದರೆ ಲೈಕ್ ಮಾಡಬೇಕಂತೆ. ಲೈಕ್ ಮಾಡಿದರೆ ಯೂಟ್ಯೂಬ್ ಬೇರೆಯವ್ರಿಗೆ ತೋರಿಸುತ್ತಂತೆ. ಮೊನ್ನೆ ಯಾರೋ ಹೇಳ್ತಾಯಿದ್ರು. ಹಾಗೆ ದಯವಿಟ್ಟು ಲೈಕ್ ಮಾಡಿ, ಇಷ್ಟ ಆಗಿದ್ದರೆ. 4 ಜನಕ್ಕೆ ಉಪಯೋಗಕಾರಿ ಅಂತ ಅನಿಸಿದರೆ ದಯವಿಟ್ಟು ಶೇರ್ ಮಾಡಿ. ಆಮೇಲೆ ಎಲ್ಲದಕ್ಕಿಂತ ಮುಖ್ಯ, ನೀವು ಇವತ್ತಿನಿಂದ ಯಾವ ಅಂಶವನ್ನು ನಿತ್ಯತೆಯಾಗಿ ನಿಮ್ಮ ಜೀವನದಲ್ಲಿ ಅಳವಡಿಸ್ಕೋತೀರಾ, ಕನ್ಸಿಸ್ಟೆನ್ಸಿ ನಿಮ್ಮ ಯಾವ ಜೀವನದ ಅಂಶದಲ್ಲಿ ತರೋದಕ್ಕೆ ಇಷ್ಟಪಡ್ತೀರಾ ಅನ್ನೋದನ್ನು ಕಮೆಂಟ್ನಲ್ಲಿ ತಿಳಿಸಿ. ಶುಭವಾಗಲಿ.